Hi hello friends, ನಾನು ನಿಮ್ಮ ನೆಚ್ಚಿನ ಫಿಸಿಕ್ಸ್ ಲೆಕ್ಚರರ್. In the previous class ನಾವು ಏನೇನು ಡಿಸ್ಕಷನ್ ಮಾಡಿದ್ವಿ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸರ್ಕ್ಯುಲರ್ ಲೂಪ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಸೊಲನಾಯ್ಡ್. ಓಕೆ, ಸೊ ಇಷ್ಟನ್ನ ನಾವು ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ನಾವೇನು ನೋಡ್ತಾ ಹೋಗ್ತೀವಿ ಅಂದರೆ ವಾಟ್ ಈಸ್ ಆಂಪಿಯರ್ ಸರ್ಕ್ಯೂಟಲ್ ಲಾ. ಓಕೆ, ಆಂಪಿಯರ್ ಸರ್ಕ್ಯೂಟಲ್ ಲಾ, ವಾಟ್ ಇಸ್ ದ ಕರೆಂಟ್ ಲಾ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ದ ಲೈನ್ ಇಂಟಿಗ್ರಲ್ ಆಫ್ magnetic field in the current carrying small element dl in a closed curve is equal to mu naught times of the net current I threading through the area bounded by the curve. Okay, so ಇಲ್ಲಿ ನಾವೇನು ತಗೊಂತೀರಾ, ದಿಸ್ ಒನ್ ಈಸ್ ಒಂದು ಸರ್ಕ್ಯುಲರ್ ಲೂಪ್ ಅಂತ ಕನ್ಸಿಡರ್ ಮಾಡ್ಕೊಂತೀವಲ್ವಾ. ಈ ಸರ್ಕ್ಯುಲರ್ ಲೂಪ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಈ ಲೂಪಲ್ಲಿ ನಮಗೇನಾಗುತ್ತೆ, ಕರೆಂಟ್ ಮೂವ್ ಆಗ್ತಾ ಇದೆ. ದಿಸ್ ಇಸ್ ದ ಕರೆಂಟ್ ಐ ಮೂವ್ ಆಗ್ತಾ ಇದೆ. ಸೊ ಈ ಕರೆಂಟ್ ಐ ಮೂವ್ ಆಗ್ತಿದೆ ಅಂದರೆ ಅಟ್ ಸೆಂಟರ್ ಆಫ್ ಪಾಯಿಂಟ್ ಅಲ್ಲಿ ನಮಗೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ತಗೊಂತೀರಾ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಟೇಕನ್ ಆಸ್ ಬಿ ಡಾಟ್ ಡಿ ಎಲ್. ಸೊ ಬಿ ಡಾಟ್ ಡಿ ಎಲ್ ಇಟ್ ಈಸ್ ಈಕ್ವಲ್ ಟು, ಅಂದರೆ ಇನ್ ದಿಸ್ ಎಂಟೈರ್ ಸರ್ಕ್ಯುಲರ್ ಲೂಪಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದ ಕ್ಲೋಸ್ಡ್ ಕರ್ವ್ಡ್ ಲೂಪ್ ಈಸ್ ಈಕ್ವಲ್ ಟು ದ, ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಮ್ಯೂ ನಾಟ್ ಟೈಮ್ಸ್ ದಟ್ ಆಫ್ ದ ನೆಟ್ ಕರೆಂಟ್ ಐ ಟ್ರೇಡಿಂಗ್ ಥ್ರೂ ದ ಏರಿಯಾ ಬೌಂಡೆಡ್ ಬೈ ದ ಕರ್ವ್. ಅಂದರೆ ಒಂದು ಏರಿಯಾ ಏನು ತಗೊಂಡಿರ್ತಿರಲ್ವಾ, ಈಗ ಫಾರ್ ಎಕ್ಸಾಂಪಲ್ ಸರ್ಕ್ಯುಲರ್ ಲೂಪಲ್ಲಿ ಆ ಸರ್ಕ್ಯುಲರ್ ಲೂಪ್ ಎಂಟೈರ್ ಏರಿಯಾ ಏನು ಕವರ್ ಆಗಿದೆ, ಎಂಟೈರ್ ಏರಿಯಾ ಕವರ್ ಅಲ್ಲಿ ಈ ಏರಿಯಾದಲ್ಲಿ ಎಷ್ಟು ಕರೆಂಟ್ ಮೂವ್ ಆಗ್ತಿದೆ ಇಂಟು ಮ್ಯೂ ನಾಟ್ ನ ಮಲ್ಟಿಪ್ಲೈ ಮಾಡಿದೆ, ಇಲ್ಲಿ ಗೆಟಿಂಗ್ ದ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದ ಸರ್ಕ್ಯುಲರ್ ಲೂಪ್. ಓಕೆ, ಸೊ ಇದನ್ನ ಯಾವ ತರ ಇಂಡಿಕೇಟ್ ಮಾಡ್ತೀವಿ, ದ ಸರ್ಫೇಸ್ ಇಂಟಿಗ್ರಲ್. ದಿಸ್ ಒನ್ ಈಸ್ ಇಂಡಿಕೇಟ್, ದಿಸ್ ಈಸ್ ಏನು ಸರ್ಕಲ್ ಇದೆಯಲ್ವಾ, ಇಂಟಿಗ್ರೇಷನ್ ಮೇಲೆ ಒಂದು ಸರ್ಕಲ್ ಇದೆಯಲ್ವಾ, ದಟ್ ಇಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಸರ್ಫೇಸ್ ಇಂಟಿಗ್ರಲ್ ಆಫ್. ಓಕೆ, ಸರ್ಫೇಸ್ ಇಂಟಿಗ್ರಲ್ ಆಫ್ ಬಿ ಡಾಟ್ ಡಿ ಎಲ್ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಐ ಅಕಾರ್ಡಿಂಗ್ ಟು ದ ಆಂಪಿಯರ್ ಸರ್ಕ್ಯೂಟಲ್ ಲಾ ಸ್ಟೇಟ್ಮೆಂಟ್ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ, ಆ ಸರ್ಕ್ಯುಲರ್ ಸ್ಟೇಟ್ಮೆಂಟ್ ಪ್ರಕಾರ ನಮಗೆ ಏನಾಗುತ್ತೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ ಸರ್ಕ್ಯುಲರ್ ಲೂಪ್ ಈಸ್ enclosed by the closed surface is equal to the mu naught times of the net current passing through the entire boundary of the circular loop. Okay, so that b dot dl, surface integral of b dot dl. so ಇಲ್ಲಿ ನಮಗೆ ಏನು ಫಂಕ್ಷನ್ ಇದೆ, ಡಾಟ್ ಫಂಕ್ಷನ್ ಇರೋದ್ರಿಂದ ನಾವೇನು ತಗೊಂತೀವಿ, ಬಿ ಡಿ ಎಲ್ ಕಾಸ್ ಥೀಟಾ ಅಂತ ತಗೊಂತೀರಾ. ಓಕೆ, ಸೊ ಬಿ ಡಿ ಎಲ್ ಕಾಸ್ ಥೀಟಾ ಅಂತ ತಗೊಂತೀವಿ. ಓಕೆ, ಸೊ ಇಲ್ಲಿ ಬಿ ಡಿ ಎಲ್ ಕಾಸ್ ಥೀಟಾ ಅಂತ ತಗೊಂಡ್ರೆ ದಟ್ ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಕರೆಂಟ್ ಎಲಿಮೆಂಟ್ ಬೋತ್ ಆರ್ ಇಟ್ ಈಸ್ ಟೇಕನ್ ಆಸ್ 0 ಡಿಗ್ರಿ. ಏನಕ್ಕೆ 0 ಡಿಗ್ರಿ ಅಂತಂದ್ರೆ ದಿಸ್ ಒನ್ ಈಸ್ ದ ಸರ್ಕ್ಯುಲರ್ ಲೂಪ್. ಓಕೆ, ಈ ಸರ್ಕ್ಯುಲರ್ ಲೂಪ್ ಅಲ್ಲಿ ನಮಗೇನು ಫಾರ್ಮೇಶನ್ ಆಗಿದೆ, ಸರ್ಕ್ಯುಲರ್ ಲೂಪ್. ಓಕೆ, ದಿಸ್ ಇಸ್ ದ ಸೆಂಟರ್. ಈ ಸೆಂಟರ್ ನಮಗೆ ಏನಾಗ್ತದೆ, ಕರೆಂಟ್ ಮೂವ್ ಆಗ್ತಾ ಇದೆ. ದಿಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಐ. ಓಕೆ, ಈಗ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಡಿ ಎಲ್ ನ ಕನ್ಸಿಡರ್ ಮಾಡ್ಕೊಂಡಿದೀವಿ. ಸ್ಮಾಲ್ ಎಲಿಮೆಂಟಲ್ ಲೆಂತ್ ಡಿ ಎಲ್ ಕನ್ಸಿಡರ್ ಮಾಡಿದ್ರೆ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಅವೇ. ಓಕೆ, ಆ ಡೈರೆಕ್ಷನ್ ಏನಾಗಿರುತ್ತೆ, ಈ ಡೈರೆಕ್ಷನ್ ಮೂವ್ ಆಗ್ತಿದೆ. ಅದ್ರ ಜೊತೆಗೆ ಸೊ ಇಲ್ಲಿ ನಮಗೆ ಸೆಂಟರ್ ಆಫ್ ದ ಮ್ಯಾಗ್ನೆಟ್ ಅಂದ್ರೆ ಸರ್ಕ್ಯುಲರ್ ಲೂಪ್ ಅಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿ ಹೋಗ್ತಾ ಇರುತ್ತೆ, ಸೆಂಟರ್ ಅಲ್ಲಿ ಮೂವ್ ಆಗ್ತಾ ಇದೆ. ಸೊ ಸೆಂಟರ್ ಅಲ್ಲಿ ಮೂವ್ ಆಗ್ತಿರೋದ್ರಿಂದ ದಿಸ್ ದ direction of magnetic field. So both magnetic field and small elemental length, both are it is the moving in the same direction. ಎರಡು ನಮಗೆ ಏನಾಗಿರುತ್ತೆ, ದಿಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದಿಸ್ ದ ಡೈರೆಕ್ಷನ್ ಆಫ್ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಡಿ ಎಲ್. ಎರಡು ಡೈರೆಕ್ಷನ್ ಸೇಮ್ ಇದ್ದಾಗ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದೀಸ್ ಟು, ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಅಂಡ್ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಡಿ ಎಲ್ ಏನಾಗಿರುತ್ತೆ, ದ ಟೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ. ಓಕೆ, ಟೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ. ಇಂಟಿಗ್ರಲ್ ಆಫ್ ಬಿ ಡಾಟ್ ಡಿ ಎಲ್ ಅದನ್ನ ಕ್ರಾಸ್ ಡಾಟ್ ಪ್ರಾಡಕ್ಟ್ ನ ಸ್ಪ್ಲಿಟ್ ಮಾಡಿದ್ರೆ ಇಂಟಿಗ್ರೇಷನ್ ಆಫ್ ಬಿ dl cos theta, b dl cos theta, thus theta is equal to 0 degree. ಅವಾಗ ನಮಗೆ ಏನಾಯ್ತು, cos 0 is 1, this nothing but cos 0 is equal to 1. so ಅಲ್ಲಿಗೆ b dl. okay, so b dl the magnetic field is remains same. ಯಾಕೆಂದ್ರೆ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್, ನಮಗೆ ಕಂಡಕ್ಟರ್ ಏನ್ ಕರೆಂಟ್ ಹೋಗ್ತಾ ಇದೆ ಅದು ಆಸ್ ಇಟ್ ಈಸ್ ಸೇಮ್ ಇರೋದ್ರಿಂದ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರುತ್ತೆ, ಇಟ್ ಈಸ್ ರಿಮೈನ್ಸ್ ಸೇಮ್. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ರಿಮೈನ್ಸ್ ಸೇಮ್. ನಮಗೆ ಚೇಂಜಸ್ ಆಗ್ತಿರೋದೇನು, ಸ್ಮಾಲ್ ಎಲಿಮೆಂಟಲ್ ಲೆಂತ್ ಡಿ ಎಲ್ ಅಂಡ್ ಅಗೇನ್ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಡಿ ಎಲ್, ಅಗೇನ್ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಡಿ ಎಲ್. ಸೊ ಟೋಟಲ್ ಲೆಂತ್ ಈಸ್ ಚೇಂಜಸ್. Okay, total length is equal to summation of dl. So summation of total length is equal to circumference of the circle is taken as 2 pi r. Okay, so b into circumference of the circle is taken as 2 pi r. Okay, so ಅಲ್ಲಿಗೆ center of the circle
the magnetic field at the center of the circular loop. Okay, center of the circular loop already ನೀವು find out ಮಾಡಿದ್ರಲ್ವಾ, that magnetic field at the center of the circular loop is equal to mu naught I divided by 2 pi r. mu naught I divided by 2 pi r. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ B is equal to, B ಅಂದ್ರೆ ಏನು, magnetic field at the center of the circular loop, that one is equal to mu naught I divided by 2 pi r into dl is 2 pi r. Okay, ಅಲ್ಲಿಗೆ ಏನಾಗುತ್ತೆ, these 2 pi r and these 2 pi r get cancelled in the into 2 pi r, this one and this one get cancelled. The total magnetic field B is equal to mu naught I. The total magnetic field B is equal to mu naught I. So ಅಲ್ಲಿಗೆ total magnetic field is nothing but ಯಾವುದನ್ನ ನಾವು ಫೈಂಡ್ ಔಟ್ ಮಾಡಿರೋದು, surface integral of the B dot dl is equal to mu naught times of the current enclosed by the surface. ಓಕೆ, ಕರೆಂಟ್ ನಮಗೆ ಏನಾಗಿರುತ್ತೆ, ಆ ಸರ್ಕ್ಯುಲರ್ ಲೂಪ್ ಅಲ್ಲಿ ಎಷ್ಟು ಕರೆಂಟ್ ಹೋಗ್ತಾ ಇದೆ ಅದಕ್ಕೆ ಇಂಟು ಮ್ಯೂ ನಾಟ್ ಮಾಡಿದ್ರೆ ಇಲ್ಲಿ ಗೆಟಿಂಗ್ ದ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದ ಸರ್ಕ್ಯುಲರ್ ಲೂಪ್ ಸಿಗುತ್ತೆ. ದಿಸ್ ಇಸ್ ದ Ampere circuital law and proof. This one is also very important for 1 marks question for the statement and 3 marks question for the explain and statement. State and explain ಅಂತ ಕೇಳಿದ್ರೆ ನಿಮಗೆ 3 marks question ಕೇಳ್ತಾರೆ. Only state the Ampere circuital law ಅಂತ ಕೇಳಿದ್ರೆ 1 marks ಕೇಳ್ತಾರೆ. And the next one, Ampere circuital law. Okay, ಅದರಲ್ಲಿ ಫಸ್ಟ್ ಅಪ್ಲಿಕೇಶನ್ ಸ್ಟೇಟ್ಮೆಂಟ್, ದ ಲೈನ್ ಇಂಟಿಗ್ರಲ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಅರೌಂಡ್ ಎನಿ ಕ್ಲೋಸ್ಡ್ ಪಾತ್ ಈಸ್ ಈಕ್ವಲ್ ಟು ದ ಮ್ಯೂ ನಾಟ್ ಟೈಮ್ಸ್ ಆಫ್ ದ ಟೋಟಲ್ ಕರೆಂಟ್ ಎನ್ಕ್ಲೋಸ್ಡ್ ಬೈ ದ ಪಾತ್. ಸೊ ಮ್ಯಾಥಮೆಟಿಕಲ್ ಈಕ್ವೇಶನ್, ದ ಸ್ಟೇಟ್ಮೆಂಟ್ ಆಫ್ ದ ಆಂಪಿಯರ್ ಸರ್ಕ್ಯೂಟಲ್ ಲಾ, ದ ಲೈನ್ ಇಂಟಿಗ್ರಲ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಅರೌಂಡ್ ಎನಿ ಕ್ಲೋಸ್ಡ್ ಪಾತ್ ಇಟ್ ಈಸ್ ಈಕ್ವಲ್ ಟು ದ ಮ್ಯೂ ನಾಟ್ ಟೈಮ್ಸ್ ದ ಟೋಟಲ್ ಕರೆಂಟ್ ಎನ್ಕ್ಲೋಸ್ಡ್ ಬೈ ದ ಪಾತ್. So mathematical equation B dot D is equal to mu naught I. Okay, so magnetic field due to a straight conductor carrying current. This one is the application. So this one is important for 5 marks question. So magnetic field due to straight current carrying conductor, very important 5 marks question. Okay, so ಇಲ್ಲಿ ನಾವೇನ್ ತಗೊಂಡಿದ್ರಾ, consider a infinite long straight conductor carrying current I. ಸೊ ಒಂದು ಇನ್ಫೈನೈಟ್ ಲಾಂಗ್ ವೈರ್ ನ ಕನ್ಸಿಡರ್ ಮಾಡ್ಕೊಂಡಿದ್ರ, ಈ ಲಾಂಗ್ ವೈರ್ ಅಲ್ಲಿ ನಮಗೆ ಕರೆಂಟ್ ಎಷ್ಟು ಹೋಗ್ತದೆ, ದ ಕರೆಂಟ್ ಕ್ಯಾರಿಂಗ್ ಕರೆಂಟ್ ಈಸ್ I. ಓಕೆ, ಸೊ ಇಟ್ ಈಸ್ ಮೂವಿಂಗ್ ಇನ್ ಅಪ್ವರ್ಡ್ ಡೈರೆಕ್ಷನ್. ನಾವು ಕರೆಂಟ್ ಡೈರೆಕ್ಷನ್ ಯಾವ ತರ ತಗೊಂಡಿದ್ರ, ಅಪ್ವರ್ಡ್ ಡೈರೆಕ್ಷನ್ ಮೂವ್ ಆಗ್ತಿದೆ. ಬೈ ಯೂಸಿಂಗ್ ರೈಟ್ ಹ್ಯಾಂಡ್ ಥಂಬ್ ರೂಲ್, ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ಸೊ ರೈಟ್ ಹ್ಯಾಂಡ್ ಥಂಬ್ ರೂಲ್ ನ ಯೂಸ್ ಮಾಡ್ಕೊಂಡ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇರುತ್ತೆ, ಸೊ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್. ಸೊ ಅಲ್ಲಿ ನಿಮಗೆ ರೈಟ್ ಹ್ಯಾಂಡ್ ಥಂಬ್ ನ ಇಟ್ಕೊಂಡು ನೋಡಿ, ಥಂಬ್ ಈಸ್ ಮೂವಿಂಗ್ ಅಪ್ವರ್ಡ್ ಡೈರೆಕ್ಷನ್ ಇದ್ರೆ ದ ಕರ್ವ್ ಫಿಂಗರ್ ಇಟ್ ಈಸ್ ಮೂವಿಂಗ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. This is the direction of magnetic field. So let P be the point at a distance r from the magnetic from the straight line conductor. So ಒಂದು ಪಾಯಿಂಟ್ P ನ ಕನ್ಸಿಡರ್ ಮಾಡ್ಕೊಂಡಿದೀವಿ, ಈ ಪಾಯಿಂಟ್ P ಆಫ್ ಎ ಡಿಸ್ಟೆನ್ಸ್ r from the conductor. ಈ ಕಂಡಕ್ಟರ್ ಇಂದ ಒಂದು ಪಾಯಿಂಟ್ P ನ ಕನ್ಸಿಡರ್ ಮಾಡ್ಕೊಂಡಿದ್ರ. ಓಕೆ, ಆ ಪಾಯಿಂಟ್ P ನ ಕನ್ಸಿಡರ್ ಮಾಡ್ಕೊಂಡು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ, ಕಂಡಕ್ಟರ್ ಸ್ಟ್ರೈಟ್ ಲೈನ್ ಕಂಡಕ್ಟರ್ ಇಂದ ಡಿಸ್ಟೆನ್ಸ್ r ಅಲ್ಲಿ ಇದೆ. ಓಕೆ, ದ ಮ್ಯಾಗ್ನೆಟಿಕ್ ಫೀಲ್ಡ್ B at a point due to current in the conductor is along the tangent to a circle of radius r. So what is the direction of magnetic field at that point? So ಈ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಸೊ ಈ ತರ ನಿಮಗೆ ಕರೆಂಟ್ ಮೂವ್ ಆಗ್ತಿದೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಸರ್ಕ್ಯುಲೇಟ್ ಅರೌಂಡಿಂಗ್ ದ ಕಂಡಕ್ಟರ್. ಈ ತರ ಕಂಡಕ್ಟರ್ ಕನ್ಸಿಡರ್ ಮಾಡ್ಕೊಂತೀರಾ, ಈ ಸೆಂಟರ್ ಆಫ್ ದ ಇಲ್ಲಿಂದ ಒಂದು ಪಾಯಿಂಟ್ P ನ ಕನ್ಸಿಡರ್ ಮಾಡ್ಕೊಂಡಿದೀವಿ, ಆಫ್ ಡಿಸ್ಟೆನ್ಸ್ r ಅಲ್ಲಿ ಇದೆ. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಪಾಯಿಂಟ್ P ಇಂದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ತರ ಇರುತ್ತೆ ಅಂದ್ರೆ, ಆ ಸರ್ಕಲ್ ಅಲ್ಲಿ ನಾವ್ ಏನ್ ಮಾಡ್ತೀರಾ, ಒಂದು ಟ್ಯಾಂಜೆಂಟ್ ಲೈನ್ ಏನ್ ಇಳಿತಿರಲ್ವಾ, ಆ ಟ್ಯಾಂಜೆಂಟ್ ಲೈನ್ ಇಂಡಿಕೇಟ್ ಏನ್ ಮಾಡುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇಂಡಿಕೇಟ್ ಮಾಡುತ್ತೆ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ DB ಇಂಡಿಕೇಟ್ ಮಾಡುತ್ತೆ. ಸೊ ಏನ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಪ್ಯಾರಲಲ್ ಟು ದ ಲೈನ್ ಎಲಿಮೆಂಟ್ DL. ಓಕೆ, ಈ ಸ್ಮಾಲ್ ಎಲಿಮೆಂಟ್ DL ಏನಿದೆ, ಆ ಸ್ಮಾಲ್ ಎಲಿಮೆಂಟಲ್ ಲೈನ್ DL is also direction, same direction, and magnetic field also same direction. So magnetic field and small elemental length both are it is same direction ಇರೋದ್ರಿಂದ it is parallel to each other. Parallel to each other ಆಗಿದೆ ಅಂದ್ರೆ, ಸೊ ಥೀಟಾ ಇಸ್ ಈಕ್ವಲ್ ಟು ಏನಾಗಿರುತ್ತೆ 0 ಡಿಗ್ರಿ. ಸೊ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಏನಾಯ್ತು 1 ಆಯ್ತು. ಸೊ ಅಲ್ಲಿಗೆ ಬೈ ದ ಸ್ಟೇಟ್ಮೆಂಟ್ ಆಫ್
ಆಂಪಿಯರ್ ಸರ್ಕ್ಯೂಟ್ ಅಲ್ಲ, ಸರ್ಫೇಸ್ ಇಂಟೀರಿಯರ್ ಆಫ್ BDL is equal to mu naught I. Okay, mu naught I, that BDL is taken as BDL cos theta ತಗೊಂತೀರಾ, BDL cos theta is equal to mu naught I. So cos 0 is 1, so BDL is equal to mu naught I. ಸೊ ನಮಗೆ mu naught I. ಸೊ ಇಲ್ಲಿ ವೇರಿಯೇಷನ್ ಆಗ್ತಿರೋದು ಯಾವುದು, DL is changes. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ರಿಮೈನ್ ಸೇಮ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಏನಕ್ಕೆ ಸೇಮ್ ಇರುತ್ತೆ ಅಂದರೆ, ನಾವು ಎಷ್ಟು ಕರೆಂಟ್ ಫ್ಲೋ ಮಾಡ್ತೀವಿ ಅಷ್ಟು ಕರೆಂಟ್ಗೆ ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಫೆಕ್ಟ್ ಇರುತ್ತೆ. ಓಕೆ, ಸೊ ಅಲ್ಲಿಗೆ B is change. ಸೊ ಸರ್ಫೇಸ್ ಇಂಟಿಗ್ರಲ್ ಆಫ್ DL, ಸರ್ಫೇಸ್ ಇಂಟಿಗ್ರಲ್ ಆಫ್ DL ಅಂತಂದರೆ, ಸೊ ದಿಸ್ ದ ಸ್ಮಾಲ್ ಎಲಿಮೆಂಟ್ DL ಅಂಡ್ ಅಗೇನ್ ಸ್ಮಾಲ್ ಎಲಿಮೆಂಟಲ್ DL, ಅಗೇನ್ ಸ್ಮಾಲ್ ಎಲಿಮೆಂಟಲ್ DL. ಸೊ ಎಲ್ಲ ಪೊಸಿಷನ್ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಿದೆ ಅಂದರೆ, ದ total magnetic field by using the current carrying straight wire ಏನಾಗಿರುತ್ತೆ ಅಂದರೆ, so the DL is equal to 2 pi R is equal to mu naught I. So B is equal to mu naught I divided by 2 pi R, mu naught I divided by 2 pi R. So that one is B is equal to, again 2 pi ನ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಿದ್ರೆ B is equal to mu naught 2 pi I divided by 4 pi R. So this is the equation and this one is also equation. So ಇಲ್ಲಿ ನಾವೇನು ತಗೊಂಡಿದ್ರ, DL ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ, ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್. ಸೊ ಅದಕ್ಕೆ B ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಪಾಯಿಂಟ್ P is equal to mu naught I divided by 2 pi R. So multiply and divide by 2 pi ಮಾಡಿದ್ರೆ ಇಲ್ಲಿ getting the mu naught by 4 pi 2 pi I divided by R. So this is the magnetic field of the straight current carrying conductor. Okay, next one, magnetic field at the center of the straight solenoid. ಸೊ ಇಲ್ಲಿ ನಮಗೆ ಸೆಂಟರ್ ಆಫ್ ದ ಸೊಲನಾಯ್ಡ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಬರ್ತಾ ಹೋಗುತ್ತೆ. ಸೊ ಫಸ್ಟ್ ಕೇಸ್ ನಾವೇನು ತಗೊಂತೀರಾ, ಸೊ ಫಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಲ್ಲಿ ಒಂದು ಸ್ಮಾಲ್ ಎಲಿಮೆಂಟಲ್ ಲೆಂತ್ ಅನ್ನು ತಗೊಂಡಿದೀವಿ. ಸ್ಮಾಲ್ ಎಲಿಮೆಂಟಲ್ ಲೆಂತ್ ಐಸ್ ಟೇಕನ್ ಆಸ್ ದ ಲೆಂತ್ ಈಸ್ ಎ. ಸ್ಮಾಲ್ ಎಲಿಮೆಂಟಲ್ ಲೆಂತ್ ಏನು ತಗೊಂಡಿದ್ರಾ, ಎ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ರಾ. ಓಕೆ, ಸೊ ಎ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ನಮಗೆ ದ ಕರೆಂಟ್ ಇಟ್ ಈಸ್ ಮೂವಿಂಗ್ ಇನ್ ಸರ್ಕ್ಯುಲರ್ ಪಾತ್. ನಮಗೆ ಕರೆಂಟ್ ಏನಾಗ್ತಿದೆ, ಸರ್ಕ್ಯುಲರ್ ಮೋಷನ್ ಅಲ್ಲಿ ಹೋಗ್ತಾ ಇದೆ. ಸೊ ದಿಸ್ ದ ಡೈರೆಕ್ಷನ್ ಆಫ್ ಲೂಪ್ ಡೈರೆಕ್ಷನ್, SP is the small elemental length and this one is small elemental length, this one is small elemental length, this one is small elemental length. Okay, so ಇಲ್ಲಿ in the circular loop current it is moving in this direction. ಈ ಡೈರೆಕ್ಷನ್ ಅಲ್ಲಿ ನಮಗೆ ಮೂವ್ ಆಗ್ತಾ ಇದೆ, ಹೌದಾ. ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಆಲ್ರೆಡಿ ಹೇಳಿದೆ ಯಾವ ತರ ಡೈರೆಕ್ಷನ್ ಇರುತ್ತೆ ಅಂತ. ಸೊ ಕರೆಂಟ್ ಇಟ್ ಇಸ್ ಮೂವಿಂಗ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಈ ಡೈರೆಕ್ಷನ್ ಮೂವ್ ಆಗುತ್ತೆ. ದಿಸ್ ಒನ್ ಇಸ್ ಕ್ರಿಯೇಟ್ ಆಸ್ ಎ ನಾರ್ತ್ ಪೋಲ್. ಸೊ ಇಲ್ಲಿ ಎಂಟೈರ್ ಲೆಂತ್ ಆಫ್ ದ ಕಂಡಕ್ಟರ್, ಟೋಟಲ್ ಲೆಂತ್ ಎಲ್ ಏನಿದೆ ಆ ಎಲ್ ಲೆಂತ್ ಅಲ್ಲಿ ಒಂದು ಸ್ಮಾಲ್ ಎಲಿಮೆಂಟಲ್ ಲೆಂತ್ ಈಸ್ ಟೇಕನ್ ಆಸ್ ಎ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ರ. ಎ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ನಮಗೆ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಫೆಕ್ಟ್ ಆನ್ ದೀಸ್ ಲೂಪ್. ಈ ಲೂಪ್ ಅಲ್ಲಿ ನಮಗೆ ಏನು PQRS ಅಂತ ಒಂದು ಲೂಪ್ ಏನು ತಗೊಂಡಿದ್ರ, ಈ ಲೂಪ್ ಅಲ್ಲಿ ವಾಟ್ ಇಸ್ ದ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೈ ಯೂಸಿಂಗ್ ದ ಸೊಲನಾಯ್ಡ್. ಸೊ ಇಲ್ಲಿ ನಮಗೆ ಜನರಲ್ ಆಗಿ ನಾವೇನು ತಗೊಂತೀರಾ, ಸೊ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೈ ಯೂಸಿಂಗ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ, B.dl is equal to mu naught I. ನಿಮಗೆ ಆಲ್ರೆಡಿ ಗೊತ್ತಿದೆ, mu naught I naught ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ, ಅಥವಾ mu naught I ಅಂತ ಕನ್ಸಿಡರ್ ಮಾಡ್ಕೊಂತೀರಾ. ಸೊ ಈಗ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಅಂದ್ರೆ ನಾವೇನು ತಗೋಬೇಕು, ಇನ್ ದಿಸ್ ಲೂಪ್ PQRS ಅಲ್ಲಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಬೈ ಯೂಸಿಂಗ್ ದಿಸ್ ಲೂಪ್ P and S, and magnetic field loop on R and S and RQ and PQ. So aವಾಗ ನಾವು total magnetic field B.dl is equal to magnetic field by using the PQ surface and magnetic field due to QR surface and magnetic field due to RS surface and magnetic field due to SP surface. ಸೊ ಇಲ್ಲಿ ನಾವು ತಗೊಂತೀವಿ. ಇದಾದ್ಮೇಲೆ ಸೊ ಈಗ ನಾವೇನು ಕನ್ಸಿಡರ್ ಮಾಡಬೇಕು, ಫಸ್ಟ್ ನಾವು ಕನ್ಸಿಡರ್ ಮಾಡಬೇಕಾಗಿರೋದು, ಸೊ ವಾಟ್ ಇಸ್ ದ ಡೈರೆಕ್ಷನ್, ಸ್ಮಾಲ್ ಎಲಿಮೆಂಟಲ್ ಲೆಂತ್ ಡೈರೆಕ್ಷನ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್. So this is the small elemental length direction, downward direction, and the small elemental length it is upward direction. This is this direction and this one is another direction. Okay, and anti-parallel and parallel. Okay, so ಈಗ ಫಸ್ಟ್ ಯಾವ್ದು ತಗೊಂಡಿದ್ದೀರಾ, PQ. ಓಕೆ, PQ ನ ಕನ್ಸಿಡರ್ ಮಾಡ್ಕೊಂಡ್ರೆ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಅಂಡ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಬೋತ್ ಆರ್ ಇಟ್ ಇಸ್ ಮೂವಿಂಗ್ ಸೇಮ್ ಡೈರೆಕ್ಷನ್. ದಿಸ್ ಒನ್ ಡೈರೆಕ್ಷನ್ ಅಂಡ್ ದಿಸ್ ಒನ್ ಡೈರೆಕ್ಷನ್. ಬೋತ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಬೋತ್ ಆರ್ ಮೂವಿಂಗ್ ಸೇಮ್ ಡೈರೆಕ್ಷನ್. ಸೊ ಅಲ್ಲಿಗೆ BDS cos theta is taken as cos 0.
ಓಕೆ ಬೋತ್ ಆರ್ ಇಟ್ ಇಸ್ ಮೂವಿಂಗ್ ಸೇಮ್ ಡೈರೆಕ್ಷನ್ ಇರೋದ್ರಿಂದ ಆಂಗಲ್ ಬಿಟ್ವೀನ್ ದ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರುತ್ತೆ 0 ಡಿಗ್ರಿ ಆಗಿರುತ್ತೆ. ನೆಕ್ಸ್ಟ್ ಒನ್ ಯಾವುದು QR, ಇಟ್ ಇಸ್ ಮೂವಿಂಗ್ ಇನ್ ಅಪ್ವರ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಮೂವಿಂಗ್ ದಿಸ್ ಡೈರೆಕ್ಷನ್. ಇವೆರಡಕ್ಕೂ ನಮಗೆ ಏನಿರುತ್ತೆ, ಮ್ಯಾಗ್ನೆಟಿಕ್ ಕರೆಂಟ್ ಎಲಿಮೆಂಟಲ್ ಲೆಂತ್ ಈ ತರ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರ ಇದೆ, ಅವೆರಡರ ಮಧ್ಯೆ ಆಂಗಲ್ ಏನಾಯ್ತು 90 ಡಿಗ್ರಿ. ಸೊ ಅಲ್ಲಿಗೆ B.dl cos 90 and this one RS is it is moving in this direction and magnetic field is this direction. ಇವೆರಡರ ಮಧ್ಯೆ ಹೆಂಗಿರುತ್ತೆ, ಆಂಟಿ ಪ್ಯಾರಲಲ್ is nothing but parallel. ಸೊ ಅಲ್ಲಿ ನಮಗೆ ಏನಾಯ್ತು B.dl is equal to cos 0. ಓಕೆ BDL cos 0 ಇದು B ನೇ ಬರ್ಕೊಳ್ಳಿ. ನೆಕ್ಸ್ಟ್ ಹೇಳ್ತೀನಿ BDL cos 0. ಅದಾದ್ಮೇಲೆ this one is it is moving downward, magnetic field is this direction. ಅವೆರಡರ ಮಧ್ಯೆ ನಮಗೆ ಏನಾಗುತ್ತೆ BDL cos theta is equal to 90 degree. So this one is theta angle is 90 degree, so BDL cos 90 is 0. okay cos 90 is 0. ಇವೆರಡು ಫಂಕ್ಷನ್ ಯಾವುದೇ ಅದು ಲೂಪ್ in the loop QR loop and PS loop, both are it is moving current element and magnetic field are perpendicular ಆಗಿರೋದ್ರಿಂದ ಅಲ್ಲಿ ನಮಗೆ magnetic field ಏನಾಗುತ್ತೆ 0 ಆಗುತ್ತೆ. ಓಕೆ ಇನ್ನು ನೆಕ್ಸ್ಟ್ ಇನ್ನೆರಡು ಕೇಸ್ ಇದೆ, ಯಾವುದಾದ್ರು RS and PQ. ಸೊ ಇಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಯ್ತು. ಸೊ ಫಸ್ಟ್ ಕೇಸ್ RS ಅಂತ ನೋಡಿದ್ರೆ ನಮಗೆ ಕರೆಂಟ್ ಯಾವ ತರ ಮೂವ್ ಆಗ್ತಿದೆ, ಸರ್ಕ್ಯುಲರ್ ಲೂಪ್ ಅಲ್ಲಿ ಮೂವ್ ಆಗ್ತಾ ಇದೆ. ಸರ್ಕ್ಯುಲರ್ ಫಾರ್ಮೇಶನ್ ಮೂವ್ ಆಗ್ತಿದೆ ಅಂತಂದ್ರೆ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಈಸ್ ಕ್ರಿಯೇಟ್ ಇನ್ ದ ಇನ್ಸೈಡ್ ಆಫ್ ದ ಲೂಪ್. ಓಕೆ ಈ ಸರ್ಕ್ಯುಲರ್ ಲೂಪ್ ಒಳಗಡೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾ ಇದೆ ಹೊರತು ಔಟ್ಸೈಡ್ ಬರ್ತಾ ಇಲ್ಲ. ಓಕೆ ಔಟ್ಸೈಡ್ ಬರುತ್ತೆ ಯಾವ ತರ ಅಂತಂದ್ರೆ ಈ ನಾರ್ತ್ ಪೋಲ್ ಏನಾಗುತ್ತೆ, ಇಟ್ ಇಸ್ ಕಮ್ಸ್ ಟು ಇಯರ್. ನಾರ್ತ್ ಪೋಲ್ ಇಟ್ ಇಸ್ ಎಂಡ್ ಅಟ್ ದಿ ಸೌತ್ ಪೋಲ್. ನಾರ್ತ್ ಪೋಲ್ ಇಂದ ಎಲ್ಲಿ ಬರ್ತದೆ, ಸೌತ್ ಪೋಲಿಗೆ ಎಂಡ್ ಆಗ್ತಿದೆ ಅಂತಂದ್ರೆ ದ ಕಾನ್ಸಂಟ್ರೇಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇನ್ಸೈಡ್ ಈಸ್ ವೆರಿ ಮಚ್ ಲಾರ್ಜ್ ಕಂಪೇರ್ಡ್ ಟು ದ ಔಟ್ಸೈಡ್ ಆಫ್ ದ ಸೊಲನಾಯ್ಡ್. ಸೊ ಇದು ಸೊಲನಾಯ್ಡ್. ಓಕೆ ಇದು ಸೊಲನಾಯ್ಡ್. ಇಲ್ಲಿ ನಮಗೆ ಏನಾಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸಂಟ್ರೇಷನ್ ಈಸ್ ವೆರಿ ಮಚ್ ಹೈ. ಸೊ ಈ ಲೈನ್ಸ್ ಏನಾಗುತ್ತೆ, ಇಟ್ ಇಸ್ ಮೂವಿಂಗ್ ಲೈಕ್ ದಿಸ್, ಸೊ ದಿಸ್ ಒನ್ ಇಸ್ ಮೂವಿಂಗ್ ಲೈಕ್ ದಿಸ್. ಸೊ ಈ ತರ ಲಾರ್ಜ್ ಡಿಸ್ಟೆನ್ಸ್ ಅಲ್ಲಿ ಮೂವ್ ಆಗೋದ್ರಿಂದ ನಮಗೆ ಕಾನ್ಸಂಟ್ರೇಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಅವೇ ಫ್ರಮ್ ದ outside of the solenoid is very less compared to the inside of the solenoid. okay magnetic field strength inside of the solenoid very strong compared to the outside ಇರೋದ್ರಿಂದ outside magnetic field ನಾವು ಏನು ಮಾಡ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ. that's why the magnetic field in the RS loop is taken as B is equal to 0. B ಏನಾಗುತ್ತೆ 0 ಆಗುತ್ತೆ. ಅವಾಗ this term is also 0. okay so ಅಲ್ಲಿಗೆ B.dl is equal to B into dl. surface integral of dl is taken as A. okay so it is containing n number of circle. so it's containing n number of circular loop of the radius A. okay of current flowing through the conductor. okay so ಇಲ್ಲಿ ನಾವೇನ್ ತಗೊಂತೀರಾ, n number of circular loop ಇದೆ, ಆ circular loop length ಎಷ್ಟಿದೆ A ಇದೆ, ಆ ಎಂಟೈರ್ ಎಲ್ಲಾ ಲೆಂತ್ ಅಲ್ಲೂ ನಮಗೆ ಎಷ್ಟು ಕರೆಂಟ್ ಹೋಗ್ತದೆ, I ಕರೆಂಟ್ ಹೋಗ್ತದೆ ಅಂತಂದ್ರೆ the total magnetic field is equal to BNI. okay that one is equal to that this BNI is equal to surface integral of B.dl. ಹೌದಾ, this one is ಏನು ಡಿರೈವ್ ಮಾಡಿದ್ರಲ್ವಾ, surface integral of B.dl is equal to surface integral of B.dl of the PQ loop, surface integral of B.dl of QR loop, surface integral of B.dl of RS loop and surface integral of B.dl is SF loop. okay PQ loop ಇಂದ ನಮಗೆ ಏನು ಬರ್ತದೆ, BA ಬರ್ತದೆ. it is containing n number of circular loop terms per unit length. A is the length of the path and I is the current flowing through the conductor. so like a surface integral of B.dl is equal to BNAI. okay so that one is equal to B.dl is equal to ಏನಾಗುತ್ತೆ mu naught I is equal to BNAI. okay so ಅಲ್ಲಿಗೆ that magnetic field B is equal to mu naught into Ni. okay so ಅಲ್ಲಿಗೆ so I ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ರೆ ನಿಮಗೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರುತ್ತೆ, BNAI is taken as BA is equal to ಏನು ತಗೊಂತೀರಾ, BA is equal to mu naught.
ಓಕೆ, ಸೊ ಕಂಪೇರಿಂಗ್ ದಿಸ್ ಟು ಈಕ್ವೇಷನ್, ಯಾವುದಾದ್ರು ಎರಡು ಈಕ್ವೇಷನ್ ಕಂಪೇರ್ ಮಾಡ್ತೀರಾ, ಇವೆರಡು ಈಕ್ವೇಷನ್ ಕಂಪೇರ್ ಮಾಡಿ. ಸರ್ಫೇಸ್ ಇಂಟಿಗ್ರಲ್ ಆಫ್ ಬಿ ಡಾಟ್ ಐ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಐ ನಾಟ್, ದಟ್ ಒನ್ ಇಸ್ ಈಕ್ವಲ್ ಟು ಬಿ ಎನ್ ಎ ಐ. ಬಿ ಎನ್ ಎ ಐ ಬಂದಿದೆ ಅಲ್ವಾ. ಸರ್ಫೇಸ್ ಇಂಟಿಗ್ರಲ್ ಆಫ್ ಬಿ ಡಾಟ್ ಡಿ ಎಲ್ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಐ ನಾಟ್. ಓಕೆ, ಆ್ಯಂಡ್ ಸರ್ಫೇಸ್ ಇಂಟಿಗ್ರಲ್ ಆಫ್ ಬಿ ಡಾಟ್ ಡಿ ಎಲ್ ಇಸ್ ಈಕ್ವಲ್ ಟು ಏನು ಬರ್ತದೆ ನಿಮಗೆ, ಬಿ ಎನ್ ಎ ಐ. ಬಿ ಎನ್ ಎ ಇಸ್ ನಥಿಂಗ್ ಬಟ್ ಮ್ಯೂ ನಾಟ್ ಐ ಎ ಎಲ್, ಮ್ಯೂ ನಾಟ್ ಎನ್ ಎ ಎಲ್ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಅವೆರಡು ಈಕ್ವೇಷನ್ ಕಂಪೇರ್ ಮಾಡಿದ್ರೆ ಸೊ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಎನ್ ಐ. ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದ ಸರ್ಕ್ಯುಲರ್ ಸೊಲನಾಯ್ಡ್. ಓಕೆ, ಸ್ಟ್ರೈಟ್ ಸೊಲನಾಯ್ಡ್ ಬರ್ತದೆ. ಸೊ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದ ಸೊಲನಾಯ್ಡ್. ಓಕೆ, ದ ನೆಕ್ಸ್ಟ್ ಒನ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಟೋರಾಯ್ಡ್. ಓಕೆ, ಟೋರಾಯ್ಡ್ ಅಂತ ಅಂದರೆ ನಿಮಗೆ ಏನಾಗಿರುತ್ತೆ, ಆ ಸೊಲನಾಯ್ಡ್ ಈಸ್ ಟೂ ಎಂಡ್ಸ್ ಆಫ್ ದ ಸೊಲನಾಯ್ಡ್ ಈಸ್ ಕನೆಕ್ಟೆಡ್ ಟು ಈಚ್ ಅದರ್. ಎರಡು ಎಂಡ್ ಆಫ್ ಸೊಲನಾಯ್ಡ್, ನಿಮಗೆ ಏನು ಸೊಲನಾಯ್ಡ್ ಈ ಥರ ಫಾರ್ಮೇಷನ್ ಆಗಿದೆ ಅಲ್ವಾ, ದಿಸ್ ಇಸ್ ದ ಸೊಲನಾಯ್ಡ್. ಸೊ ದಿಸ್ ಒನ್ ಈಸ್ ಒನ್ ಎಂಡ್, ದಿಸ್ ಒನ್ ಈಸ್ ಅನದರ್ ಎಂಡ್. ಇವೆರಡು ಎಂಡನ್ನು ನಾವು ಕನೆಕ್ಷನ್ ಮಾಡಿದ್ರೆ ದಟ್ ಒನ್ ಈಸ್ ಕಾಲ್ಡ್ ಆಸ್ ಟೋರಾಯ್ಡ್. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಟೋರಾಯ್ಡಲ್ ಸೊಲನಾಯ್ಡ್ ಅಂದರೆ ಅದನ್ನು ಟೋಟಲ್ ಸೊಲನಾಯ್ಡ್ನ ನಾವೇನು ಮಾಡ್ತೀವಿ, ಎರಡು ಹೆಡ್ನ ನಾವು ಕಂಬೈನ್ ಮಾಡಿದಾಗ ಇಲ್ಲಿ ಗೆಟಿಂಗ್ ದ ಟೋರಾಯ್ಡ್ ಆಗುತ್ತೆ. ಓಕೆ, ಸೊ ಅಲ್ಲಿಗೆ ಬೈ ಯೂಸಿಂಗ್ ಆಂಪಿಯರ್ಸ್ ಲಾ ಬಿ ಡಾಟ್ ಡಿ ಎಲ್ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಐ ನಾಟ್. ಸೊ ಬಿ ಡಿ ಎಲ್ ಇಸ್ ಈಕ್ವಲ್ ಟು ಬಿ ಡಾಟ್ ಡಿ ಎಲ್ ಕಾಸ್ 0. ಏನಕ್ಕೆ ಅಂದರೆ ನೀವು ಯಾವುದೇ ಸ್ಮಾಲ್ ಎಲಿಮೆಂಟಲ್ ಲೆಂತ್ನ ಕನ್ಸಿಡರ್ ಮಾಡಿಕೊಂಡ್ರೆ ಆ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೋತ್ ಆರ್ ಇಟ್ ಇಸ್ ಸೇಮ್ ಡೈರೆಕ್ಷನ್. ಅವೆರಡರ ಮಧ್ಯೆ ಹ್ಯಾಂಗಲ್ ಏನಾಗಿರುತ್ತೆ, 0 ಡಿಗ್ರಿ ಇರುತ್ತೆ. ಸೊ ಬಿ ಡಾಟ್ ಸರ್ಫೇಸ್ ಇಂಟಿಗ್ರಲ್ ಆಫ್ ಡಿ ಎಲ್ ಇಸ್ ಈಕ್ವಲ್ ಟು ಬಿ ಇಂಟು ಸರ್ಫೇಸ್ ಇಂಟಿಗ್ರಲ್ ಆಫ್ ಡಿ ಎಲ್ ಈಸ್ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಈಸ್ 2πr. So b dot dl is containing n number of loop and flowing through a current is equal to mu naught into n into 2πr into I. Mu naught into n into 2πr into I, total net current flowing through the conductor. So like b dot dl is equal to mu naught n 2πr into I. So surface integral of b dot dl is equal to 2πr. So 2πr and 2πr get cancelled. The magnetic field is equal to b is equal to mu naught n I. Okay, so this is the magnetic field of the toroid. So ಇಲ್ಲಿ ನಾವೇನ್ ತಗೊಂತೀರಾ, toroid is nothing but ಸರ್ಕ್ಯುಲರ್ ಫಾರ್ಮೇಷನ್ ಆಫ್ ದ ಸೊಲನಾಯ್ಡ್. ಸರ್ಕ್ಯುಲರ್ ಫಾರ್ಮೇಷನ್ ಆಫ್ ದ ಸೊಲನಾಯ್ಡ್. ಸೊಲನಾಯ್ಡ್ ಅಂದ್ರೆ ನಿಮ್ಗೆ ಏನಾಗಿರುತ್ತೆ, ಸರ್ಕ್ಯುಲರ್ ಲೂಪ್ನ ಒಂದು ಎಂಡಿಂದ ಒಂದು ಇಟ್ಸ್ ಲೈಕ್ ಎ ಸ್ಪ್ರಿಂಗ್ ನೋಡಿದ್ರಲ್ವಾ, ಸ್ಪ್ರಿಂಗ್ನ ನೋಡಿದ್ರೆ ದಟ್ ಇಸ್ ದ ಸೊಲನಾಯ್ಡ್ ಅಂತ ಹೇಳ್ಬೋದು. ಓಕೆ, ಆ ಸರ್ಕ್ಯುಲರ್ ನಿಮಗೆ ಸ್ಪ್ರಿಂಗ್ ಯಾವ ಥರ ರೊಟೇಷನ್ ಆಗಿದೆ ಅದನ್ನೇ ನಾವು ಸೊಲನಾಯ್ಡ್ ಅಂತ ಕರಿತೀರಾ. ಆ ಎರಡು ಸ್ಪ್ರಿಂಗ್ ಎಡ್ಜಸ್ನ ನಾವೇನಾದರೂ ಕಂಬೈನ್ ಮಾಡಿದ್ರೆ ಒಂದು ಪಾಯಿಂಟಿಗೆ ಜಾಯಿನ್ ಮಾಡಿದ್ರೆ ನಮಗೇನಾಗುತ್ತೆ, ಸರ್ಕ್ಯುಲರ್ ಲೂಪ್ ಫಾರ್ಮೇಷನ್ ಒಂದು ಸರ್ಕಲ್ ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ಈ ಥರ ಸರ್ಕಲ್ ಫಾರ್ಮೇಷನ್ ಆದಾಗ ಸೊ ದಿಸ್ ಒನ್ ಇಸ್ ದ ಲೂಪ್ ಸೊಲನಾಯ್ಡ್. ಈ ಸೊಲನಾಯ್ಡ್ ನಾವೇನ್ ಮಾಡಿದೀವಿ, ಈ ತರ ಕನೆಕ್ಷನ್ ಮಾಡ್ಕೊಂಡಿದ್ರೆ ಒನ್ ಎಂಡ್ ಇಸ್ ಕನೆಕ್ಟೆಡ್ ಟು ದ ಅನದರ್ ಎಂಡ್. ಅವಾಗ ನಮಗೇನಾಯ್ತು, ಟೋರಾಯ್ಡ್ ಆಯ್ತು. ಟೋರಾಯ್ಡ್ ಆಗ್ತಿದೆ ಅಂತಂದ್ರೆ ಸರ್ಕ್ಯುಲರ್ ಫಾರ್ಮೇಷನ್ ಆದಾಗ ದ ಕರೆಂಟ್ ಈ ತರ ಮೂವ್ ಆಗ್ತಿದೆ ಅಂದ್ರೆ ಸರ್ಕ್ಯುಲರ್ ಪಾತ್ ಅಲ್ಲಿ ಅಂದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿರುತ್ತೆ, ಅಟ್ ದಿ ಸೆಂಟರ್ ಇರುತ್ತೆ. ಓಕೆ, ಸೆಂಟರ್ ಫಾರ್ಮೇಷನ್ ಆಗ್ತಿದೆ ಅಂದ್ರೆ ಈ ಸೆಂಟರಲ್ ಫಾರ್ಮೇಷನ್ ಆಗ್ತಿದೆ ಅಂದ್ರೆ ಇನ್ಸೈಡ್, ಇಲ್ಲಲ್ಲ. ಸೊ ಇಲ್ಲಿ ಯಾಕೆಂದ್ರೆ ಕರೆಂಟ್ ಫ್ಲೋಯಿಂಗ್ ಥ್ರೂ ಅಕ್ರಾಸ್ ಇಯರ್ ಓನ್ಲಿ, ಇಲ್ಲಿ ಮಾತ್ರ ಕರೆಂಟ್ ಫ್ಲೋ ಆಗ್ತಾ ಇರೋದು. ಓಕೆ, ಇಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ ಅಂದ್ರೆ ಇಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಅವೇ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಸೊಲನಾಯ್ಡ್ ಅಂತ ಅಂದ್ರೆ ಈ ಸೊಲನಾಯ್ಡ್ ಇನ್ಸೈಡ್ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಹೊರತು ಔಟ್ಸೈಡ್ ನಮಗೆ ಏನಿರುತ್ತೆ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸಂಟ್ರೇಷನ್ ಈಸ್ ವೆರಿ ಮಚ್ ಲೆಸ್ ದೆನ್ ಕಂಪೇರ್ಡ್ ಟು ದ ಇನ್ಸೈಡ್ ಇರೋದ್ರಿಂದ ಇಲ್ಲಿ ನಾವೇನು ತಗೊಂತೀರಾ, ಬಿ ಇಸ್ ಈಕ್ವಲ್ ಟು 0 ಅಂತ ತಗೊಂತೀರಾ. ಸೊ ಇಯರ್ ಇಸ್ ಆಲ್ಸೋ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ 0, ಔಟ್ಸೈಡ್ ಇಸ್ ಆಲ್ಸೋ 0. ವೆನ್ ಇನ್ ಬಿಟ್ವೀನ್ ದೀಸ್ ಇವೆರಡು ಲೈನ್ಗಳ ಮಧ್ಯೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್. B is equal to maximum. So by using Ampere circuit law, B dot dl is equal to mu naught I naught. So B dot dl is equal to B dl cos theta. So small elemental length and magnetic field dB as both are it is moving same direction. So theta is equal to 0. So B dot dl is equal to B into 2πr. So what is the total net current flowing through the entire conductor is n number of terms of the length is dl and current is I. So mu naught n 2πr into I. So
B is equal to surface integral of dl is taken as 2 pi r, 2 pi r, 2 pi r get cancelled, B is equal to mu naught and Ni. The magnetic field exists only in the tubular area bounded by the coil and it does not exist in the area inside and outside of the toroid. Okay, so ಇಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಓನ್ಲಿ ಇಲ್ಲಿ ಮಾತ್ರ ನಮಗೆ ಜನರೇಟ್ ಆಗುತ್ತೆ, ಇನ್ಸೈಡ್ ಅಂಡ್ ಔಟ್ಸೈಡ್ ಆಫ್ ದ ಕಾಯಿಲ್ ನಮಗೆ ಏನಾಗುತ್ತೆ 0, ಬಿಕಾಸ್ B is 0 at O and Q. B is equal to 0 at O and Q, non-zero at point P. ಇಲ್ಲೊಂದು ಪಾಯಿಂಟ್ ಪಿ ನ ಕನ್ಸಿಡರ್ ಮಾಡ್ಕೊಂಡಿದ್ವಿ, ಕ್ಯೂ ಪಾಯಿಂಟ್, ಓ ಪಾಯಿಂಟ್. ಸೊ ಓ ಅಂಡ್ ಕ್ಯೂ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ 0 ಇರುತ್ತೆ, ಪಿ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ನಾನ್-ಝೀರೋ. ಓಕೆ ಫ್ರೆಂಡ್ಸ್, ಇದುವರೆಗೂ ನಾವೇನೇನು ಡಿಸ್ಕಷನ್ ಮಾಡಿದ್ವಿ, ಆಂಪಿಯರ್ ಸರ್ಕ್ಯೂಟ್ ಅಲ್ಲ ಅಂಡ್ ಅಪ್ಲಿಕೇಶನ್ಸ್. ಆ ಅಪ್ಲಿಕೇಶನ್ ಅಲ್ಲಿ 3 ಅಪ್ಲಿಕೇಶನ್, ಈ 3 ಅಪ್ಲಿಕೇಶನ್ಸ್ ಅಲ್ಲಿ ಯಾವ್ದಾದ್ರು ಒಂದು 5 ಮಾರ್ಕ್ಸಿಗೆ 100% ಬರುತ್ತೆ. ಸೊ ಒಂದು ಕರೆಂಟ್ ಕ್ಯಾರಿಂಗ್ ಥ್ರೂ ಎ ಸ್ಟ್ರೈಟ್ ವೈರ್ ಕಂಡಕ್ಟರ್ ಅಂಡ್ ಕರೆಂಟ್ ಥ್ರೂ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಎಫೆಕ್ಟ್ ಆನ್ ದ ಸೊಲನಾಯ್ಡ್ ಅಂಡ್ toroid, magnetic field due to toroid and solenoid and magnetic field due to straight carrying conductor. ಈ ಮೂರು ಅಪ್ಲಿಕೇಶನ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಯಾವುದಾದ್ರೂ ಒಂದು ಡಿರೈವೇಶನ್ ನಿಮಗೆ ಎಕ್ಸಾಮ್ ಅಲ್ಲಿ ಕೊಡ್ತಾರೆ. ಸೊ ದಿಸ್ 3 ಆರ್ ಇಂಪಾರ್ಟೆಂಟ್, ಪ್ಲೀಸ್ ಕಾನ್ಸಂಟ್ರೇಟ್ ಆನ್. ಓಕೆ, ಥ್ಯಾಂಕ್ ಯು.